ಶೃಂಗೇರಿ ಮಂಡಲ ಬಿಜೆಪಿ ವತಿಯಿಂದ ಕೆರೆಕಟ್ಟೆ ಗ್ರಾಮಸ್ಥರ ಪರವಾಗಿ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ. ಈ ವೇಳೆ ಗ್ರಾಮಸ್ಥರು ವರ್ಷಗಳಿಂದ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಶಾಸಕರು ಸೂಕ್ತ ಪರಿಹಾರ ನೀಡುತ್ತಿಲ್ಲ ಎಂದು ಯುವತಿಯೊಬ್ಬಳು ತನ್ನ ನೋವನ್ನು ಹಂಚಿಕೊಂಡಿದ್ದಾಳೆ. ಜನರನ್ನ ನೆಮ್ಮದಿಯಾಗಿ ಬದುಕಲು ಬಿಡುತ್ತಿಲ್ಲ, ಒಕ್ಕಲು ಹೋಗಲು ಸೂಕ್ತ ಪರಿಹಾರ ನೀಡುವಲ್ಲಿ ಸ್ಪಷ್ಟತೆ ಇಲ್ಲ. ಗ್ರಾಮಸ್ಥರು ಈ ಬಗ್ಗೆ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮಸ್ಥರಿಗೆ ನ್ಯಾಯ ಸಿಗಬೇಕು ಮತ್ತು ಸೂಕ್ತ ಪರಿಹಾರ ತಕ್ಷಣ ನೀಡಬೇಕು ಎಂದು ಆಗ್ರಹಿಸಲಾಗಿದೆ. ಏನು ಮಾಡಿಲ್ಲ ಸರ್, ಪರಿಹಾರಕ್ಕೆ ಬರ್ದಿದ್ದಾರೆ, ಅದು ಸರ್ಕಾರದಿಂದ ಕೊಡ್ತಾರೆ. ಇವರಲ್ಲದಿದ್ರು ಅದು ನಾವು ಕೇಳಿದ್ರು ಕೊಡ್ತಾರೆ. ಏನಂದ್ರೆ ಏನು ಕೆಲಸನೂ ಮಾಡಿಲ್ಲ. ಇಷ್ಟು ದಿನ ಆದ್ರೂ ಒಂದು DF ಸರ್ ಬಂದು ಇಲ್ಲ. ನಾವು ಒಂದ್ಸತಿ ಲೆಟರ್ ಕೊಟ್ಟು ಹೋಗಿದ್ದೀವಿ. ಒಂದು ವಾರದಿಂದ ನಮ್ಮ ಗ್ರಾಮಸ್ಥರು ಬಂದು ಒಂದು ಲೆಟರ್ ಕೊಟ್ಟಿದ್ದೀವಿ. ಅದಕ್ಕೂ ಸಹ ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್. ಸತ್ಯ ಹೇಳ್ತೀನಿ, ಕೆಂಪಣ್ಣ ಮಾವ ಹೇಳ್ದಂಗೆ ಈ ಡಿಪಾರ್ಟ್ಮೆಂಟ್ ಅನ್ನು ಮರ್ಜಿ ಮಾಡ್ಬೇಕಂತ ನಂದು ಅನಿಸಿಕೆ. ಯಾಕಂದ್ರೆ ಒಂದೇ ಒಂದು ರೆಸ್ಪಾಂಡ್ ಮಾಡದೇ ಇರೋದು ನಮ್ಮ ಕೆರೆಗಟ್ಟೆಯಲ್ಲಿ ಇರೋದಂತ ಡಿಪಾರ್ಟ್ಮೆಂಟ್. ಸತ್ಯ ಹೇಳ್ತೀನಿ, ಯಾಕಂದ್ರೆ ಆ ಮನೇಲಿ 3 ಜನ ಹೆಣ್ಮಕ್ಳು ಕಷ್ಟ ನನಗೆ ಏನಂತ ಗೊತ್ತು. ನಮ್ಮ ಮನೇಲಿ ನಾವು ಹೆಣ್ಮಕ್ಳು ಇರೋದು. ಆ ಗದ್ದೆ 2.5 ಎಕರೆ ಗದ್ದೆ ಅವಳು ಬೇಸಾಯ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನೆಟ್ಟಿಗೆ ಹೋಗಿದ್ದೀವಿ. ಸೊ ಹಾಗಾಗಿ ನಂಗೆ ಗೊತ್ತಿದೆ ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂದರೆ. ಇಡೀ ಗದ್ದೆ ನೆಟ್ಟಿ ಮಾಡೋಕ್ಕೆ ಏನಂದ್ರೆ ಏನೂ ಇಲ್ಲ ಈಗ ಆ ಗದ್ದೆಲಿ. ಅಂಥ ಪರಿಸ್ಥಿತಿಯಲ್ಲಿ ಇದ್ರೂ ಯಾರು ರೆಸ್ಪಾಂಡೇ ಮಾಡಿಲ್ಲ. ಸತ್ಯ ನಾನು ಹೇಳ್ತೀನಿ, ನಮ್ಗೆ ನಿಜ ಹೇಳ್ತೀನಿ. ಬಂದಿದ್ದಾರೆ ಶೀರ್ಲಿಗೆ, ಎಲ್ಲರೂ ಬಂದಿದ್ದಾರೆ, ಬಂದು ನೋಡಿ ಹೋಗಿದ್ದಾರೆ. ಬಿಟ್ಟರೆ ನಮ್ಗೆ ನಿಜವಾಗ್ಲೂ ಹೇಳ್ತೀನಿ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಬಂದು ನಮಗೆ ಒಂದು ಆನೆನ ಹಿಡಿಬೇಕು ಸರ್. ಇಲ್ಲ ಅಂದರೆ ಅದನ್ನು ಓಡಿಸಿದ್ರೆ ಬೇರೆಯವ್ರಿಗೂ ಪ್ರಾಬ್ಲಮ್. ಯಾಕಂದರೆ ಕೆರೆಗಟ್ಟೆ ಬರ್ಬೋದು, ಅಲ್ಲೂ ಜನ ಇದ್ದಾರೆ, ಹುಲ್ಗಾರ್ ಬೈಲು ಬೇರೆ ಕಡೆ ಹೋಗಿ ಅವ್ರಿಗೆ ತೊಂದರೆ ಮಾಡಬಾರ್ದು. ಒಟ್ಟಿನಲ್ಲಿ ನಮ್ಗೆ ಅದನ್ನು ಹಿಡಿಬೇಕು. DF ಸರ್ ಬರಬೇಕು, ನಮ್ಗೆ ಅದು ಕರೆಕ್ಟಾಗಿ ಒಂದು ಇದನ್ನು ಕೊಡಬೇಕು. ಅದಕ್ಕೆ